ತಂದೆ ಇದ್ದಾರೆ ಅಂದ್ರೂ ನಾವು ಬ್ಲೈಂಡ್ ಆಗಿ ಹುಟ್ಟಿದ ಕಾರಣ ಒಂದೇ ಒಂದು ಕಾರಣಕ್ಕೆ ನಮ್ಮ ತಂದೆ ನಮ್ಮ ತಾಯಿಯವ್ರನ್ನ ಬಿಟ್ಟು ಬಿಟ್ರು. ವಾಟ್ಸಪ್ ಅನ್ನ ತಗೊಳ್ತೇನೆ ಈಗ ಈ ಮೊಬೈಲ್ ಅಲ್ಲಿ. ದ್ವಿತೀಯ PUC ಭಾರತೀಯ ಇತಿಹಾಸ ಕರ್ನಾಟಕ ವಿಶೇಷ. ಒಂದು ಚಿಕ್ಕಿದ್ರೆ ಏನರ್ಥ? ನಂಬರ್ ಅಂತ. ಎರಡು ಚಿಕ್ಕಿದ್ರ ಆಗ್ಬಿಡುತ್ತೆ. ಚೆಸ್ ಬೋರ್ಡ್ ಹೌದಲ್ಲ ಇದ್ರ ನಿಮ್ಗೆ ವೈಟ್ ಹೆಂಗ್ ಗೊತ್ತಾಕೈತಿ, ಬ್ಲಾಕ್ ಹೆಂಗ್ ಗೊತ್ತಾಕೈತಿ? ಇಷ್ಟೇ ಹುಡುಗ ಇಲ್ಲಿ ತನಕ ಹೋಗ್ತೈತಿ. ಯವ್ವ ಏನ ಹೇಳದ್ಲು. ಗಜಮುಖದ ದೇವರೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಶರಣ್ರಿ ಎಲ್ಲಾರ್ಗು ಶರಣು ಶರಣಾರ್ಥಿ. ಕಣ್ಣು ಇಲ್ಲ ಅಂತ ಹೇಳಿ ಕೊರಗಕ್ಕಾಗತ್ತೇನ್ರಿ? ಆಗಂಗಿಲ್ಲ. ಆ ಕೊರಗನ್ನ ಮೀರಿಸಿ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕ ಒಂದು ಉದಾಹರಣೆಯನ್ನ ನಾನು ಇವತ್ತ ನಿಮ್ಗ ತೋರಿಸ್ತೀನಿ. ನಾ ಬಂದಿನಿ ಇವತ್ತ ರಾಣೆಬೆನ್ನೂರಿಗೆ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಒಬ್ಬ ದೃಷ್ಟಿ ವಿಕಲಚೇತನರ ಸಾಹಸದ ಕಥೆಯನ್ನ ನಾನ್ ನಿಮ್ಗ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದಿನಿ. ಇದೊಂದು ರೆಂಟೆಡ್ ಬಿಲ್ಡಿಂಗ್ ರೀ. ಈ ಬಿಲ್ಡಿಂಗ್ ನಾಗ ಇಲ್ಲ ಐತ್ ನೋಡ್ರಿ, ಅಂದರ ಜೀವ ಬೆಳಕು ಸಂಸ್ಥೆ ರಾಣೆಬೆನ್ನೂರು. ಸೊ ಇಲ್ಲಿಗೆ ಬಂದೇನಿ. ಪ್ರೇಯರ್ ನಡೆದೈತ್ರಿ ಒಳಗಡೆ. ಗಜಮುಖದ ದೇವರೇ ನಿನಗೆ ವಂದನೆ, ಭಕ್ತಿಯ ಸೇವೆಯಲ್ಲಿ ಆರಾಧನೆ. ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ, ಕಾಪಾಡು ಕರುನಾಡು ವಿಘ್ನನಾಶಕ, ಕಾಪಾಡು ಕರುನಾಡು ವಿಘ್ನನಾಶಕ. ಶರಣು ಮಹಾಗಣಪತಿ ನಮಗೆ ನಿನ್ನ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರಣು ಮಹಾಗಣಪತಿ. ಒಳಗಡೆ ಪ್ರೇಯರ್ ನಡೆದೈತಿ. ಅವ್ರಿಗೇನ್ ಡಿಸ್ಟರ್ಬ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಪ್ರೇಯರ್ ಮುಗಿದ್ಮೇಲೆ ಮಾತಾಡ್ತೀನಿ. ನಾಗನಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಪೂರ್ತಿ ಹೆಸರೇನು ಸರ್? ಸರ್ ನನ್ನ ಹೆಸರು ನಾಗನಗೌಡ ದೇವೇಂದ್ರಪ್ಪ ಬೆಳ್ಳುಳ್ಳಿ ಅಂತ ಸರ್. ಊರು ಮಂಡಿಗನಾಳ ಅಂತ ಸರ್, ಕುಂದಗೋಳ ತಾಲೂಕು ಮಂಡಿಗನಾಳ. ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ. ಸರ್ ಧಾರವಾಡ ಜಿಲ್ಲೆ ಮಂಡಿಗನಾಳ ಗ್ರಾಮ. ಸರ್ ನಂದು MA ಮುಗಿದಿದೆ ಸರ್, ಮಾಸ್ಟರ್ ಡಿಗ್ರಿ. ಸೊ ನಂದು MA ಅಲ್ಲಿ ಸೋಶಿಯಾಲಜಿ ಸಬ್ಜೆಕ್ಟ್. 7th ಲಿಂದ SLCಗೆ ಡೈರೆಕ್ಟ್ ನೇರವಾಗಿ SLC ಅನ್ನ ಕಟ್ಟಿದ್ದೆ. ಅದು ಮುಂದಿನ ಎಜುಕೇಶನ್ ಅನ್ನ ನಾವು ನಾರ್ಮಲ್, ನೀವು ಯಾವ ತರ ಸ್ಟಡಿಯನ್ನ ಮಾಡ್ತೀರಿ ನಾರ್ಮಲ್ ಪೀಪಲ್, ಕಣ್ ಕಾಣುವಂತ ವ್ಯಕ್ತಿಗಳು, ಅದೇ ಎಜುಕೇಶನ್ ಅನ್ನ ನಾವು ಮಾಡಿದೀವಿ. ನಾವು ಎಕ್ಸಾಮ್ ಅನ್ನ ಬರಿಬೇಕಾದಾಗ ಒಬ್ರನ್ನ ಸ್ಕ್ರೈಬ್ ಆಗಿ ತಗೊಂತೀವಿ. ಅಂದ್ರೆ ಈಗ ನಾನು SLC ಇದ್ರೆ ನನ್ ಜೂನಿಯರ್ ಇರ್ಬೇಕು ನೀವು ಬರೀಲಿಕ್ಕೆ ಬಂದಂತವ್ರು. ನೀವು ಕ್ವಶನ್ ಏನ್ ಕೇಳ್ತೀರಿ ಅದಕ್ಕೆ ಆನ್ಸರ್ ಹೇಳ್ತಾ ಹೋಗ್ತೀನಿ, ನೀವು ಬರಿತಾ ಹೋಗ್ತೀರ. ಆ ತರ ನಮ್ದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮುಗಿಸ್ಕೊಂಡಿದ್ದೀವಿ ಸರ್. ನಾವು ಯಾವ ವರ್ಷ ನೋಡ್ರಿ ನಿಮ್ದು ಮುಗಿದಿರೋದು ಮಾಸ್ಟರ್ ಡಿಗ್ರಿ? ಯಾವ ವರ್ಷ? ನಂದು 2016ರಲ್ಲಿ ಸರ್. ನಿಮಗೆ ಈ ಸಮಸ್ಯೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಇದು ಬ್ಲೈಂಡ್ನೆಸ್? ನಮ್ಗೆ ದೃಷ್ಟಿಹೀನತೆ ಬಂದಿದ್ದು ಸರ್, ನಾನು 1 to ಅಂದ್ರೆ 10 years ವರೆಗೂ ನಾನು ನಾರ್ಮಲ್ ಆಗಿದ್ದೆ. ನಿಮ್ಗೆ ಇದು ಭಯ ಬರ್ತಲ್ಲ? ಅಲ್ಲ ಸರ್, ನನಗೆ ಕಣ್ ಕಾಣಿಸ್ತಾ ಇತ್ತು ಸರ್. ನಾನು 4ನೇ ಕ್ಲಾಸ್ ವರೆಗೂ ನಾರ್ಮಲ್ ಶಾಲೆಯಲ್ಲಿ ಸಾಮಾನ್ಯ ಮಕ್ಕಳು ಹೇಗೆ ಓದ್ತಾರೆ ಹಾಗೆ ಓದಿದ್ದು. 4ನೇ ಕ್ಲಾಸ್ ಬಂದಂತ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಜ್ವರ ಕಾಣಿಸ್ಕೊಂತು. ಒಂದು 3 ದಿನ ನನಗೆ ಜ್ವರ ಕಾಣಿಸ್ಕೊಂತು. 3 ದಿನ ಜ್ವರ ಕಾಣಿಸ್ಕೊಂಡ ತಕ್ಷಣ ಅವಾಗೆಲ್ಲ ತುಂಬಾ ಬಡತನ ಸರ್. ಅವಾಗ ಏನು ಊಟ ಮಾಡ್ಬೇಕಂದ್ರು ಬಹಳ ಕಷ್ಟ ಆಗಿನ ಸಂದರ್ಭದಲ್ಲಿ ನಮ್ಮ ತಾಯಿಗೆ. ಯಾಕಂದ್ರೆ ನಮ್ಮ ತಂದೆ ಇಲ್ಲ. ನಮ್ಮ ತಂದೆ ಇದ್ದಾರೆ ಅಂದ್ರೂ ನಾವು ಬ್ಲೈಂಡ್ ಆಗಿ ಹುಟ್ಟಿದ ಕಾರಣ ಒಂದೇ ಒಂದು ಕಾರಣಕ್ಕೆ ನಮ್ಮ ತಂದೆ ನಮ್ಮ ತಾಯಿಯವ್ರನ್ನ ಬಿಟ್ಟು ಬಿಟ್ರು. ಈ ತರ ಆಗಿದ ತಕ್ಷಣ ಅಂದ್ರೆ ಅದೆಲ್ಲ ಆದ ತಕ್ಷಣ ನನಗೆ 3 ದಿನಕ್ಕೆ ಕಣ್ಣು ಸಂಪೂರ್ಣವಾಗಿ ಹೀನತೆಗಾಯ್ತು. ಬೇರೆ ಬೇರೆ ಕಡೆ ಅವರಿಗೆ ಸಾಧ್ಯವಾದಷ್ಟು ಅವರು ಪ್ರಯತ್ನ ಪಟ್ಟು ತೋರಿಸಿದ್ರು. ಅದು ಯಾವುದು ಕೆಲಸಕ್ಕೆ ಆಗ್ಲಿಲ್ಲ ಸರ್. ಯಾಕಂದ್ರೆ ನರ ವೀಕ್ನೆಸ್ ಇರೋದ್ರಿಂದ ಅದು ಕಣ್ಣಿನ ದೃಷ್ಟಿಹೀನತೆ ಮುಂದುವರಿತು ಸರ್. ಆಪರೇಷನ್ ಮಾಡಿದ್ರೆ ಆಗಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಗಿರೋದು ನರದ ಸಮಸ್ಯೆ ಸರ್. ಸೊ ಇವಾಗ ಗುಡ್ಡಿ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು. ಬಟ್ ನರ ಸಮಸ್ಯೆ ಇದ್ದಾಗ ನರ ತೆಗೆದು ಹಾಕ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸರ್. ನಮ್ಮಲ್ಲಿರುವಂತ ಬಹುತೇಕ ಮಕ್ಕಳಿಗೆ ಅದೇ ಪ್ರಾಬ್ಲಮ್ ಸರ್. ಕಣ್ಣಿನ ಸಮಸ್ಯೆ ಏನಿದೆ ನಮ್ಮ ಮಕ್ಕಳಿಗೆಲ್ಲ, ಸೊ ಅವ್ರಿಗೆಲ್ಲ ನರ ವೀಕ್ನೆಸ್ ಲಿಂದನೇ ಆಗ್ತಾ ಇರೋದು. ಈಗ ನರ ಆಲ್ರೆಡಿ ಯಾರ್ದು ಡೆತ್ ಆಗಿದೆ ಕಣ್ಣಿನ ನರ, ಅವ್ರಿಗೆಲ್ಲ ಬ್ಲೈಂಡ್ನೆಸ್ ಸಂಪೂರ್ಣವಾಗಿ ಟೋಟಲಿ ಬ್ಲೈಂಡ್ ಇದಾರೆ ಸರ್. ಅವರು ಸಂಪೂರ್ಣವಾಗಿ ಕಾಣೋದಿಲ್ಲ.
ಸೊ ಯಾರಿಗೆ ಸ್ವಲ್ಪ ಉಳ್ಕೊಂಡಿದೆ ನರ ಅವ್ರಿಗೆ ಸ್ವಲ್ಪ ಕಾಣುತ್ತೆ. ನನ್ನಲ್ಲಿ 2 ಜನ ಮಿಕ್ಸ್ ಇದ್ದಾರೆ, ಕಾಣದೇ ಇದ್ದವರು ಇದ್ದಾರೆ, ಕಾಣುವಂತರು ಇದ್ದಾರೆ, ಸ್ವಲ್ಪ ಕಾಣುವಂತರು ಇದ್ದಾರೆ. ಸೊ ಸ್ವಲ್ಪ ಕಾಣುವಂತ ಫ್ಯೂಚರ್ ಡೇ ನಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೋದಾ? ಇರುವಂತದನ್ನೇ ಅವ್ರು ಕಾಯ್ಕೊಂಡು ಹೋಗ್ಬೇಕಷ್ಟೇ ಸರ್. ಅದೇ ಅವ್ರು ಡಾಕ್ಟರ್ಸ್ ಏನ್ ಹೇಳ್ತಾರೆ, ಸ್ವಲ್ಪ ತರಕಾರಿ ಅದನ್ನ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ರಿ, ಇರುವಂತದನ್ನ ಉಳಿಸ್ಕೊಳ್ರಿ ಅಂತಾರೆ ಅಷ್ಟೇ ಸರ್. ಅಂತಾರೆ ಜನ ಇದ್ದಾರೆ. ಇವಾಗ ಊಟಕ್ಕೇನ್ ಸಮಸ್ಯೆ ಇಲ್ಲ. ಈಗ ನೋಡಿ ನಮ್ದೇ ಆಶ್ರಮದಲ್ಲಿ ಒಳ್ಳೆ ಮನಸ್ಸುಳ್ಳಂತ ಸಹಾಯ ಮಾಡುವಂತ ದಾನಿಗಳು ಊಟಕ್ಕೇನು ಸಮಸ್ಯೆ ಕೊಡ್ಬೋದು. ಇವಾಗ ನಾನು ಈಗ ನಿಮ್ಮ ಚಾನಲ್ ಅಲ್ಲಿ ಕುಂತು ಮಾತಾಡ್ತಾ ಇದ್ದೇನೆ. ಇವಾಗ ಇದನ್ನ ನೋಡಿ ನಾಳೆ ಊಟಕ್ಕೆ ಸಮಸ್ಯೆ ಇದೆ ಅಂತ ಯಾರಾದ್ರೂ ತರಕಾರಿ ಸೊಪ್ಪು ತಗೋಬಹುದು ಜವಾಬ್ದಾರಿ. ಅಂದ್ರೆ ಮೀನ್ಸ್ ಏನ್ ಸರ್ ಅಂದ್ರೆ ಭಗವಂತ ಕೊಟ್ಟಿದ್ದು ಒಂದು ನಮ್ಗೆ ಇದನ್ನ ಕೊಟ್ಟಿದ್ದಾನೆ. ಅದೇನೊಂದು ಶಾಪ ಅಲ್ಲ ಸರ್, ಅದೊಂಥರ ಗಿಫ್ಟ್. ಇವಾಗ ನಾವು ಬ್ಲೈಂಡ್ ಇದೀವಿ ಅಂತ ಕೂತ್ಕೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮೀರಿ ನಿಲ್ಬೇಕು ಸರ್. ಎಷ್ಟೋ ಜನ ದೊಡ್ಡ ಅಧಿಕಾರಿಗಳಿದ್ದಾರೆ ಸರ್, ಕಣ್ಣು ಕಾಣದೇ ಇದ್ರು IAS ಬಟನು IAS KS ಇದರಲ್ಲೆಲ್ಲ ಪಾಸ್ ಆಗಿ ದೊಡ್ಡ ಜಾಬ್ ಅಲ್ಲಿ ಇದ್ದಾರೆ. ಯಾವುದೇ ದೇಹದ ಅಂಗಾಂಗಗಳು ಕೊರತೆ ಇದ್ರು ಸರ ಒಂದು ಮನಸ್ಸಲ್ಲಿ ಒಂದು ಚಾಲೆಂಜ್ ಇರ್ಬೇಕಷ್ಟೇ ಸರ್. ಆ ಚಾಲೆಂಜ್ ಇದ್ದಾಗ ಮನುಷ್ಯ ಏನಾದ್ರೂ ಒಂದು ಬದಲಾವಣೆಯನ್ನ ಕಾಣ್ಬೋದು ಸರ್. ಬರೇ ನಮ್ಗೆ ದೃಷ್ಟಿ ಇಲ್ಲ ಅಷ್ಟೇ. ಎಷ್ಟೋ ಜನಕ್ಕೆ 2 ಕಾಲು ಇರೋದಿಲ್ಲ, 2 ಕೈ ಇರೋದಿಲ್ಲ. ಅವ್ರ ಮುಂದೆ ನಮ್ದು ಸಮಸ್ಯೆನೇ ಅಲ್ಲ ಸರ್. ಹಂಗೆ ನಾವು ಮನಸ್ಸಲ್ಲಿ ಏನಾದ್ರೂ ಒಂದು ಚಾಲೆಂಜ್ ಅನ್ನ ಮಾಡ್ಕೋಬೇಕು, ಮತ್ತೆ ಮುಂದ್ ಬರ್ಲಿಕ್ಕೆ ಪ್ರಯತ್ನ ಪಡಬೇಕು. ನೋಡಿ 100 ಜನ ನಮ್ಗೆ ಸಹಾಯ ಮಾಡದೇ ಇದ್ರು ಒಬ್ರು 100ರಲ್ಲಿ 99 ಜನ ನಮ್ಗೆ ಕೈ ಬಿಟ್ರು ಒಬ್ರು ಕೈ ಬಿಡಲ್ಲ. ಅದೇ ದೇವ್ರು ಸರ್. ಆ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಟ್ರೆ ನಮ್ಮ ಫಲ ಖಂಡಿತವಾಗಲೂ ಇದ್ದೇ ಇರುತ್ತೆ. ನೀವು ಒಳ್ಳೆ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ಇದೀರಿ, ಆರಾಮಾಗಿ ಎಲ್ಲೋ ಒಂದ್ ಕಡೆ ನಿಮ್ಗೂ ಕೆಲಸ ಸಿಕ್ತಿತ್ತು, ಅದನ್ನ ಬಿಟ್ಟು ಇದ್ನಾಕ್ ಮಾಡಿದ್ರಿ? ಸರಿ ಸರ್. ಇದು ಆಕ್ಚುಲಿ ನಾವು ಪ್ರಯತ್ನ ಪಟ್ರೆ ನಮ್ಗೆ ಖಂಡಿತವಾಗ್ಲೂ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಉದ್ಯೋಗ ಖಂಡಿತ ಸಿಕ್ತಿತ್ತು ಸರ್. ಇವಾಗೂ ನಮ್ಗೆ ಅವಕಾಶ ಇದೆ ಪ್ರಯತ್ನ ಪಡ್ಲಿಕ್ಕೆ. ಅದೇನೋ ನನಗೆ ಅದರಲ್ಲಿ ಇಂಟ್ರೆಸ್ಟ್ ನಾನು ತಗೊಳ್ಳಿಲ್ಲ. ಯಾಕಂದ್ರೆ ಸುಮಾರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ಬಿಟ್ಟಿದೆ ಸರ್, ಈ ಅಂಗವಿಕಲತೆ ಅನ್ನೋದು ಒಂದು ದೊಡ್ಡ ಶಾಪ ಅನ್ಕೊಂಡ್ಬಿಡ್ತಾರೆ. ತಂದೆ ತಾಯಿಯಿಂದ ಹಿಡಿದು ಕುಟುಂಬಸ್ಥರಿಂದ ಹಿಡಿದು ಸಾರ್ವಜನಿಕ ವಲಯದಲ್ಲಿ ನಮ್ಮನ್ನ ನೋಡುವಂತ ದೃಷ್ಟಿಕೋನನ ಬೇರೆ. ನಾವು ಕಾಲೇಜಲ್ಲೆಲ್ಲ ಹೋಗ್ಬೇಕಂದ್ರೆ ನಮ್ಮನ್ನ ಮುಟ್ತಾನೆ ಇರಲಿಲ್ಲ. ಅವ್ರು ಬ್ಲೈಂಡ್ ಇದಾರಪ್ಪ, ಅವ್ರನ್ನ ಮುಟ್ಟಬಾರ್ದು, ಅಷ್ಟು ಕೀಳ್ಮಟ್ಟದಲ್ಲಿ ಇತ್ತು ಸರ್ ಸಮಾಜ. ನಾವು ಎಲ್ಲರೂ ಕುತ್ಕೊಂಡ್ರೆ ಅಲ್ಲಿ ಕುತ್ಕೋಬಾರ್ದು, ಅಲ್ಲಿ ಕುತ್ಕೊಂಡ್ರೆ ನಮಗೂ ಏನಾದ್ರೂ ಆಗ್ಬಿಡುತ್ತೆ ಏನೋ, ಈ ಲೆವೆಲ್ ಎಲ್ಲ ನಮ್ಮ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರು ಅವಾಗೆಲ್ಲ. ಸೊ ಹಂಗೆ ನಾವು ಇಷ್ಟೆಲ್ಲ ಅದನ್ನ ತಿಳ್ಕೊಂಡು ನಾವು ಸ್ವಲ್ಪ ಏನೋ ಒಂದು ಎಜುಕೇಶನ್ ಅಲ್ಲಿ ಮುಂದೆ ಬಂದಾಗ ನಮ್ಮ ಹಾಗೆ ಇರುವಂತ ಕೆಲವೊಂದಿಷ್ಟು ಜನ ಮಕ್ಕಳನ್ನ ಈ ತರ ಮಾನಸಿಕವಾಗಿ ಮನೆಯಲ್ಲೇ ಇರ್ತಾರೆ, ಅವ್ರನ್ನ ಕರ್ಕೊಂಬಂದು ಏನಾದ್ರೂ ಒಂದು ಅವರಲ್ಲಿ ಬದಲಾವಣೆಯನ್ನ ತರಿಸಿ ಅವ್ರಿಗೆ ಏನಾದ್ರೂ ಒಂದು ಕೆಲಸ ಕೊಡಿಸ್ಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಸರ್. ನಾವು ಅನ್ಕೊಂಡ್ ಬಂದಿದ್ದನ್ನ ಮಾಡಿದ್ದೇವೆ ಸರ್. ನಮ್ಮಲ್ಲಿ ಬಹುತೇಕ ಜನ ಮಕ್ಕಳು ಓದಿದ್ದಾರೆ, ಕೆಲಸ ತಗೊಂಡಿದ್ದಾರೆ, ಸರ್ಕಾರಿ ಉದ್ಯೋಗ ಅಷ್ಟೇ ಅಲ್ಲದೆ ಸರ್ಕಾರೇತರ ಕೆಲಸದಲ್ಲೂ ಇದ್ದಾರೆ. ಅದೆಲ್ಲ ದೇವ್ರ ಕೃಪೆ ಸರ್. ಅದು ನನಗೆ ಖುಷಿ. ನಾನ್ ತಗೊಳ್ದೇ ಇದ್ರು ನನ್ನಲ್ಲಿ ಬಂದಂತ ಮಕ್ಕಳು ತಗೊಳ್ತಾರಲ್ಲ, ಅದೇ ನನ್ನ ಅಕ್ಕ ತಂಗಿ ತಗೊಂಡಂಗೆ, ನನ್ನ ಅಣ್ಣ ತಮ್ಮ ತಗೊಂಡಂಗೆ ಅಂತ ಸಂತೋಷ ಪಡ್ಕೊಂತೇನೆ ಸರ್. ಆಕ್ಚುಲಿ ನಾನು ಒಬ್ನೇ ಬ್ಲೈಂಡ್ ಅಲ್ಲ ಸರ್. ನನ್ನ ಮನೆಯಲ್ಲಿ ನನ್ನ ಇಬ್ಬರು ಅಕ್ಕಂದ್ರು ನನಗೆ, ಅವ್ರಿಗೂ ಸಹ ಸ್ವಲ್ಪ ದೃಷ್ಟಿಹೀನತೆ ಇದೆ ಸರ್ ಅವ್ರಿಗೆ. ಸೊ ನಾವು ಏನ್ ಅನ್ಕೊಂಡ್ವಿ, ಏನೋ ಒಂದು ನಮಗೆ ಅನೇಕ ಕಷ್ಟಗಳು ಇದಾವು. ನಾವು ಸಮಾಜದಲ್ಲಿ ಏನಾದ್ರೂ ಪರಿವರ್ತನೆ ಮಾಡಬೇಕು, ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡಬೇಕು ಅಂದಾಗ ನನಗೆ ಹೊಳೆದಿದ್ದೆ ನಮ್ಮಂತೆ ಇರುವಂತ ಮಕ್ಕಳಿಗೆ ನಾನು ಏನಾದ್ರೂ ಒಂದು ಮಾಡಬೇಕು, ಅಂತ ಮಕ್ಕಳಿಗಾಗಿ ನಾನು ಶ್ರಮಿಸ್ಬೇಕು. ನಾನು 1 ಹೆಜ್ಜೆ ಹಾಕಿದ್ರೆ 10 ಹೆಜ್ಜೆಗಳು ನನ್ನ ಹಿಂದೆ ಬರುತ್ತೆ, ಯಾರಾದ್ರೂ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇದನ್ನ ಪ್ರಾರಂಭ ಮಾಡಿದ್ದೀನಿ ಸರ್. ಹಿಡಿದಿದ್ದಾರೆ ಸರ್ ಬಹುತೇಕ ಜನ. ನಮ್ಗೆ ನಾನು ಎಲ್ಲಿ ಹೋಗಿ ಸರ್ ಇದು ಆಶ್ರಮ ಇದೆ ಸಹಾಯ ಮಾಡಿ, ನಮ್ಗೆ ಸಹಾಯ ಬೇಕು ಅಂತ ನಾನು ಎಲ್ಲಿ ಓಡಾಡಿ ಕೇಳೋದಿಲ್ಲ ಸರ್. ನಮಗೆ ಏನು ನನ್ನನ್ನು ನೋಡಿದವರು ನನ್ನನ್ನ ಭಕ್ತಿಯಿಂದ, ನಾನು ಶಬರಿಮಲೆಗೆ ಹೋಗೋದು ಸ್ವಲ್ಪ ಜಾಸ್ತಿ ಸರ್. ಅಲ್ಲೆಲ್ಲ ನಾನು ಟ್ರೈನಲ್ಲಿ ಹೋಗುವಾಗ ಬರುವಾಗ ಅಲ್ಲಿ ಬೆಟ್ಟ ಹತ್ತುವಾಗ ನನ್ನನ್ನು ಗುರುತಿಸಿ ಅವರು ನಾವು ಬ್ಲೈಂಡ್ನೆಸ್ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಆಶ್ಚರ್ಯ, ಹೆಂಗ್ ಬೆಟ್ಟ ಹತ್ತಾರೆ, ಹೆಂಗ್ ದರ್ಶನ ಮಾಡ್ತಾರೆ, ಹೆಂಗ್ ಅಯ್ಯಪ್ಪನ ನೋಡ್ಕೊಳ್ತಾರೆ ಇವರು. ಕೆಲವೊಂದಿಷ್ಟು ಜನ ಅಯ್ಯಪ್ಪ ನಿಮ್ ಕಣ್ಣಿಗೆ ಕಾಣಲ್ಲ, ಅವ್ರನ್ನ ನೋಡ್ಲಿಕ್ಕೆ ಅಲ್ಲಿಂದ ಬರ್ತೀರಾ, ಹಿಂಗೆಲ್ಲ ಹಂಗೆ ಮಾತಾಡುವಾಗ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅವ್ರಿಗೆಲ್ಲ ಇಲ್ಲಿ ಬಂದ್ಮೇಲೆ ನಮ್ಮ ಮಕ್ಕಳದು ಊಟದ್ದು ಅವ್ರ ಸ್ಟಡಿದು ಎಲ್ಲ ಅವ್ರಿಗೆ ವಾಟ್ಸಪ್ಗೆ ಸ್ಟೇಟಸ್ಗೆ ಹಾಕಿದ್ರೆ ಅವರಾಗ್ಲೇ ಪ್ರೇರಣೆಗೊಂಡು ಅವರಾಗ್ಲೇ ಸಹಾಯಕ್ಕೆ ಮುಂದೆ ಬರ್ತಾರೆ. ಆ ತರ ತುಂಬಾ ಜನ ಮಾಡ್ತಾ ಇದ್ದಾರೆ.
ನೀವು ರಾಣೆಬೆನ್ನೂರನ್ನ ಉದ್ದೇಶಪೂರ್ವಕವಾಗಿ ಅನ್ಕೊಂಡ್ರು ಅಥವಾ ಇಲ್ಲ, ಅದಕ್ಕೆ ಒಂದು ಹಿನ್ನೆಲೆ ಇದೆ ಸರ್. ರಾಣೆಬೆನ್ನೂರು ತಗೋಬೇಕಂದ್ರೆ ಅದು ನನಗೆ ಒಂದೇನೋ ಒಂದು ಘಟನೆ ಆಯ್ತು. ಆ ಘಟನೆ ಏನಪ್ಪಾ ಅಂದ್ರೆ, ನಾವು ಏನೋ ಅದು ಅದನ್ನ ನಾನು ಮಾತನಾಡಬಾರ್ದು, ಅದೇನೋ ಆಗಿದೆ. ಅದನ್ನ ನಾನು ಉದ್ದೇಶಪೂರ್ವಕವಾಗಿ ಇದೇ ಸ್ಥಳದಲ್ಲಿ ಇದ್ದು ಮಾಡ್ಬೇಕಂತ ಮಾಡಿದ್ದೀನಿ ಸರ್. ನಾನು ಯಾವುದೇ ಒಂದು ನನಗೆ ಆಶ್ರಮದ ಕಡೆಯಿಂದ ಒಂದು ತೊಂದರೆ ಆಗಿತ್ತು ನಾವು ಓದುವಾಗ. ಆ ತೊಂದರೆಯನ್ನ ನಿಭಾಯಿಸ್ಲಿಕ್ಕೋಸ್ಕರ ನಾನು ಅದೇ ಸ್ಥಳದಲ್ಲೇ ಇದ್ದು ಮಾಡ್ಬೇಕಂತ ಅದೇ ಸ್ಥಳದಲ್ಲೇ ಇದ್ದು ಮಾಡಿದ್ದೇನೆ ಸರ್. ನನ್ನಲ್ಲಿ 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾರೆ ಸರ್. ಇವ್ರಿಗೆ ಊಟ, ವಸತಿ, ವಿದ್ಯಾಭ್ಯಾಸ ಎಲ್ಲ ಉಚಿತವಾಗಿದೆ ಸರ್ ಇವ್ರಿಗೆ. ಇಲ್ಲಿ ಗೌಡ್ರ ಅಂದಂಗ ಇಲ್ಲಿ ಮಕ್ಕಳಿಗೆ ಏನೇನ್ ಹೇಳ್ಕೊಡ್ತೀರಿ, ಯಾವ ತರ ಹೇಳ್ಕೊಡ್ತೀರಿ? ನೋಡ್ರಿ ಸರ್, ನಮ್ಮಲ್ಲಿ ಈಗ ಈ ವರ್ಷ ಹಂಗೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, 2 ವಿದ್ಯಾರ್ಥಿಗಳು ಇವತ್ತು ನೀವು ಬಂದ್ರೆ ಅವರು ಇವತ್ತು ಬಂದಿದ್ದಾರೆ. ಒಂದು ಹುಡುಗಿ ಒಂದು ಹುಡುಗ ಬಂದ್ರಿ. ಈಗ ಅವ್ರಿಗೆ ನಮ್ ಬ್ಲೈಂಡ್ ಸೊಸೈಟಿ ಏನ್ ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಏನ್ ಅನ್ಕೊಂಡಿದ್ದಾರೆ, ನಾವು ಬ್ಲೈಂಡ್ ಆದ ತಕ್ಷಣ ನಮ್ಗೆ ಏನ್ ಅವಕಾಶಗಳಿಲ್ಲ, ನಾವು ಮನೆಯಲ್ಲೇ ಇರ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ರು. ಯಾರೋ ಹಿಂಗ್ ಪರಿಚಯ ಹೇಳಿದ್ದಾರೆ, ಬಂದ್ರು. ನನಗೆ SLC ಮುಗಿಸ್ಬೇಕು, ನಾನು SLC ಅನ್ನ ಓದ್ಬೇಕು ಅಂತ ಬಂದ್ರು. ಆ 2 ವಿದ್ಯಾರ್ಥಿಗಳಿಗೆ ಈಗ ನಾನು SLC ಅನ್ನ ಕರ್ಸಿದ್ದೀನಿ. ಈಗ ಅವರಿಗೆ ಮುಂದೆ ಅವ್ರಿಗೆ ಎಜುಕೇಶನ್ ಅನ್ನ ಕೊಡ್ತೀನಿ ಸರ್, ಹೈಯರ್ ಎಜುಕೇಶನ್. ಅವ್ರು PUC ಓದ್ತಾರೋ, ಡಿಗ್ರಿ ಓದ್ತಾರೋ ಓದಿಸ್ತೀನಿ. ಆಮೇಲೆ ಯಾವ ಸರ್ಕಾರದಿಂದ ಕಾಲ್ಫಾರ್ಮ್ ಮಾಡ್ತಾರೆ ಅವಾಗ ಅವ್ರಿಗೆ ಅಪ್ಲಿಕೇಶನ್ ಅನ್ನ ಹಾಕಿ ಅವ್ರಿಗೆ ಎಕ್ಸಾಮ್ ಅನ್ನ ಬರೆಸ್ತೇನೆ ಸರ್ ನಾನು. ನಮ್ದು ಬಂದ್ಬಿಟ್ಟು ಸರ್ ಬ್ರೈಲ್ ಲಿಪಿ ಅಂತ ಬರುತ್ತೆ. ನಿಮ್ಮ ನಾರ್ಮಲ್ ಶಾಲೆಯಲ್ಲಿ ಏನ್ ಪಾಠ ಪ್ರವಚನ ಆಗ್ತೋ ಅದೇ ನಮ್ಮ ಬ್ರೈಲ್ ಅಲ್ಲಿ ಇರುತ್ತೆ ಸರ್. ಬ್ರೈಲ್ ಲಿಪಿಯಲ್ಲಿ ನಾವು ಅದನ್ನ ಮುಟ್ಟಿ ಓದ್ತೇವೆ, ಅದನ್ನ ನಮ್ಮ ಮಕ್ಕಳು ತೋರಿಸ್ತಾರೆ. ನಿಮ್ಗಿರುವಂತ ವಿಷಯವನ್ನೇ ನಾವು ಓದೋದು, ಆದ್ರೆ ನಾವು ಚುಕ್ಕಿ ಚುಕ್ಕಿ ಇರುತ್ತೆ ಮಾಧ್ಯಮ. ಅದೇ ಶೈಲಿ ಚೇಂಜ್ ಆಗುತ್ತೆ ಅಷ್ಟೇ ಸರ್. ಕಂಪ್ಯೂಟರ್ ಅನ್ನ ಆಪರೇಟ್ ಮಾಡ್ತೇವೆ ಸರ್. ಹೌದು, ಮೊಬೈಲ್ ಆಪರೇಟ್ ಮಾಡ್ತೇವೆ ಸರ್. ಆಮೇಲೆ ಲ್ಯಾಪ್ಟಾಪ್. ಈಗ ಎಲ್ಲದಕ್ಕೂ ಹೆಂಗಾಗಿದೆ ಸರ್, ಕೆಲವೊಂದು ಟೆಕ್ನಾಲಜೀಸ್ ಚೆನ್ನಾಗಿದೆ ಈಗಿನ ಒಂದು ಯುಗದಲ್ಲಿ. ಈಗ ಮೊಬೈಲ್ ಅಲ್ಲಿ ಬಂದ್ರೆ ಒಂದು ಡಿಫಾಲ್ಟ್ ಆಗೇ ಇರುತ್ತೆ ಮೊಬೈಲ್ ಅಲ್ಲಿ ಟಾಕ್ ಬ್ಯಾಕ್ ಅಂತ. ಸೊ ಅದೇನ್ ಮಾಡುತ್ತೆ, ಸ್ಕ್ರೀನ್ ಪರದೆಯಲ್ಲಿ ಇರುವಂತದನ್ನ ಪ್ರತಿಯೊಂದು ಶಬ್ದವನ್ನ ಅದು ರೀಡ್ ಮಾಡುತ್ತೆ. ಹೌದು ಇದೆ ಸರ್. ಅದನ್ನ ಏನ್ ಮಾಡುತ್ತೆ, ಅದು ರೀಡ್ ಮಾಡುತ್ತೆ. ಒಂದೊಂದು ಸ್ಪೆಲ್ಲಿಂಗ್ ಸಹ ಅದೇನ್ ಮಾಡುತ್ತೆ, ಓದ್ ಹೇಳುತ್ತೆ ಸ್ಕ್ರೀನ್ ಅಲ್ಲಿ ಬರುವಂತದ್ದು. ಸೊ ಅದೇ ತರ ಕಂಪ್ಯೂಟರ್ ಅಲ್ಲಿ NVDA ಅಂತ ಬರುತ್ತೆ. ಅದನ್ನ ಸರ್ NVDA ಅಂತಂದು. ಸೊ ಅದನ್ನ ಹಾಕೊಂಡ್ರೆ ಅದು ರೀಡ್ ಮಾಡುತ್ತೆ. ಅದ್ರ ಮೂಲಕವಾಗಿ ನಾವು ಇವಾಗ ನಾರ್ಮಲ್ ನೀವು ಹೇಗೆ ಆಪರೇಟಿಂಗ್ ಮಾಡ್ತೀರಿ ಅದೇ ತರ ನಾವು ಸಹ ಆಪರೇಟ್ ಮಾಡ್ಬೋದು ಸರ್. ಮೊಬೈಲ್ ಹೆಂಗ್ ಆಪರೇಟ್ ಮಾಡ್ತೀರಿ ಗೌಡ್ರು ನೀವು? ನೋಡಿ ಸರ್, ಇದು ಮೊಬೈಲು ಸಾಮಾನ್ಯವಾಗಿ ನೀವು ಸಾಮಾನ್ಯ ಜನಗಳು ಯೂಸ್ ಮಾಡುವಂತ ಮೊಬೈಲೇ ಇದು. ಸೊ ಈ ಮೊಬೈಲ್ ಅನ್ನ ನಾವು ಇದಕ್ಕೆ ಟಾಕ್ ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಅನ್ನ ಆನ್ ಮಾಡ್ಕೊಂಡಾಗ ಅದು ರೀಡ್ ಮಾಡುತ್ತೆ ಸ್ಕ್ರೀನ್ ರೀಡರ್. ಇವಾಗ ನಾವು ಆಪರೇಟ್ ಮಾಡ್ತೇನೆ ಸರ್. ನೋಡಿ ಸರ್, ಈಗ ಸ್ಕ್ರೀನ್ ಅಲ್ಲಿ ನಾನು ವಾಟ್ಸಪ್ ಅನ್ನ ತಗೊಳ್ತೇನೆ. ಈಗ ಈ ಮೊಬೈಲ್ ಅಲ್ಲಿ ವಾಟ್ಸಪ್ ಬಂತು ಸರ್. ಈಗ ಇಲ್ಲೇ ಕೆಳಗೆ ಮಾಡ್ಕೊಂತಂದ್ರೆ ನೋಡಿ, ಈ ಒಂದು ಚಾರ್ಟ್ಗೆ ನಾನು ಅವರು ನೋಡಿ, ಅವರು ನನಗೆ ಕಾಲ್ ಮಾಡಿ ಅಂತ ಹಾಕಿದ್ರು. ನಾನು ಓಕೆ ಅಂತ ಹಾಕಿದ್ದೇನೆ. ಓಕೆ ಮೇಡಮ್. ಕರೆಕ್ಟ್ ಟೈಪ್ ಮಾಡಿದ್ರಿ, ಪರ್ಟಿಕ್ಯುಲರ್ ಬೆರಳು ಅದೇ ಕ್ಯಾರೆಕ್ಟರ್ಗೆ ಹೋಗ್ತದೆ. ಅದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸರ್. ನಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಸರ್. ನೋಡಿ, ಇವಾಗ ಒಂದ್ ನಿಮಿಷ ಮತ್ತೆ ಬರೋದಾದ್ರೆ ಇದು ನಿಮ್ದೇ ಚಾರ್ಟ್ ಸರ್. ನಿಮ್ ಚಾರ್ಟ್ ನೋಡಿ, ಎಲ್ಲಿ ಬರುತ್ತೆ ಅದನ್ನೆಲ್ಲ ತೋರಿಸ್ತಾನೆ ನಾನು ನಿಮ್ಗೆ. ಇದು A ಸರ್, B ಸರ್, C, ನೋಡಿ ಹೋತ್ ಈ ತರ ABCD ಬರ್ದೆ ಸರ್. ಅದ್ರ ಮೆಸೇಜ್ ನನಗೆ ಆ ತರ ಸರ್. ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸರ್ ನಮಗೆ. ಅದು ನಮಗೆ ಎಲ್ಲಾ ಕಂಡ್ರು ನೆಕ್ಸ್ಟ್ ಗೆ ಓದಕ್ ಬರಲ್ಲ. ಪಾಪ ಅವರು ಬ್ರೈಲ್ ಲಿಪಿಲಿ ಓದ್ತಾರೆ, ಬರೀತಾರೆ. ಬರೆಯೋದು ಹಂಗೆನಾ? ಹೌದು ಸರ್, ಬ್ರೈಲ್ ಅಲ್ಲಿ ಹೌದು ಸರ್, ತೋರಿಸ್ತಾರೆ ಸರ್.
ಬ್ರೈಲ್ ಲಿಪಿಯಲ್ಲಿ ಓದೋದು ಹೆಂಗೆ, ಬ್ರೈಲ್ ಲಿಪಿಯಲ್ಲಿ ಬರೆಯೋದು ಹೆಂಗೆ ಅಂತ ಇಲ್ಲಿ ಮಕ್ಳಿದಾರಲ್ಲ ಅವ್ರ ಕಡೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತವ? ನನ್ ಬಂದು ಒಂದು 6-7 ತಿಂಗಳು. ಈಗ ಏನ್ ಮಾಡ್ತೀರಿ ಪ್ರೆಸೆಂಟ್? ನಾವೀಗ ಪ್ರಥಮ PUC. ಯಾವ ಸೆಕ್ಷನ್, ಯಾವ ಕಾಲೇಜು? ಇಲ್ಲಿ ಗವರ್ಮೆಂಟ್ PU ಕಾಲೇಜ್ ಸರ್. ಆರ್ಟ್ಸ್ ನಾಗ ಹೋಗ್ತೀರೇನ? ಈಗ ಅಂದ್ರೆ ನಿಮ್ಮ PU ಕಾಲೇಜ್ ಒಳಗಡೆ ಬ್ರೈಲ್ ಲಿಪಿನ ಯೂಸ್ ಮಾಡ್ತಿರೋ ಹೆಂಗ? ನಾವು ಓದ್ಬೇಕಂದ್ರೆ ಬ್ರೈಲ್ ಲಿಪಿ ತಗೊಂಡು ಓದ್ತಾರೆ ಸರ್. ಅವರು ನಾರ್ಮಲ್ ಓದ್ತಾರೆ. ಬ್ರೈಲ್ ಲಿಪಿ ಒಳಗಡೆ ಓದ್ತೀರಿ. ಈಗ ನೀವು ಓದ್ ತೋರಿಸ್ತೀರಾ ನನಗ? ಹಾ. ಹೇಳ್ರಿ. ನೋಡ್ರಿ, ಇದು ಬ್ರೈಲ್ ಲಿಪಿ ಬುಕ್. ಇದು ನನಗ್ ಮುಟ್ಟಿದ್ರ ಜಸ್ಟ್ ಡಾಟ್ ಕಾಣಿಸ್ತಾವ, ಬಟ್ ಅವ್ರಿಗೆ ಇಡೀ ಅಕ್ಷರನ ಕಾಣಿಸ್ತೈತಿ. ಇದು ಯಾವ ಬುಕ್ಸ್ತಕ ನೀವು ಹಿಡಿದಿರತ್ತೀಗ? ಇದು ದ್ವಿತೀಯ PUC ಭಾರತೀಯ ಇತಿಹಾಸ. ಓದ್ಬೆ ಹೆಂಗಾರ ಓದೋದು? ಇಲ್ಲೇ ಬ್ರೈಲ್ ಡಾಟ್ಸ್ ಇರುತ್ತೆ ಸರ್. ಈಗ ಓದ್ತೀನಿ ಸರ್. ದ್ವಿತೀಯ PUC ಭಾರತೀಯ ಇತಿಹಾಸ ಕರ್ನಾಟಕ ವಿಶೇಷ. ಇದು ಒಂದ್ ಸಾಲ ಆಗ್ತದೆ. ನೆಕ್ಸ್ಟ್ ಕೆಳಗಡೆ ಬರ್ಬೇಕು. ಕೆಳಗ್ ಬಂದ್ರೆ ದ್ವಿತೀಯ PUC ಅಂತ ಇರುತ್ತೆ. PUC ಆಮೇಲೆ ಪಠ್ಯ ಪುಸ್ತಕ ಅಂತ ಇರುತ್ತೆ ಸರ್. ನೆಕ್ಸ್ಟ್ ಕೆಳಗ್ ಬರ್ಬೇಕು ಸರ್. ಭಾಗ 2 2024 ವಿಶೇಷ ಸೂಚಿ. ಅದಾದ್ಮೇಲೆ ಸರ್ ಪುಟ ಸಂಖ್ಯೆ ಆದ್ಮೇಲೆ ನೆಕ್ಸ್ಟ್ ಕೆಳಗೆ ಬರುತ್ತೆ ಸರ್. ಆಮೇಲೆ ಅಧ್ಯಾಯಗಳಲ್ಲಿ ಅಂತ ಸರ್. ಆಮೇಲೆ ಇಲ್ಲಿಂದ ಲೆಸನ್ಗಳು ಸ್ಟಾರ್ಟ್ ಆಗುತ್ತೆ ಸರ್, ಪಾಠಗಳು. ಅಂದ್ರೆ ಈಗ ನೀನ್ ಹಿಡಿದಿರೋದು ಇಂಡೆಕ್ಸ್ ಪೇಜ್ ಇದು. ಕರೆಕ್ಟ್ ಸರ್. PUC ಓದ್ತಾ ಇದ್ದೀನಿ ಸರ್. ಯಾವ ಕಾಲೇಜ್? ನಮ್ ಗವರ್ಮೆಂಟ್ PU ಕಾಲೇಜ್. ಓ, ನೀವಿಬ್ರು ಕ್ಲಾಸ್ಮೇಟ್ಸ್ ಏನಾ? ನೀನು ಆರ್ಟ್ಸ್. ಹಾ ಸರ್. ಇದ್ರಾಗ ನೀವು ಹೆಂಗ್ ಗೊತ್ತಾಕೈತಿ ಡಾಟ್ಸ್ ಇದೇ ಟೆಕ್ಸ್ಟ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಕೈತಿ? ಇದ್ರಾಗ ಇದ್ರ ಮೇಲೆ ಕೊಟ್ಟಿದ್ದಾರೆ ಸರ್. ಅಲ್ವಾ, ಹೆಂಗ್ ಗೊತ್ತಾಕೈತಿ? ಈಗ 3 ಡಾಟ್ಸ್ 2 ಡಾಟ್ಸ್ ಅದ್ ಹೆಂಗ್ ಹೇಳಿ ನನಗೊಂದ್ ಸ್ವಲ್ಪ ಅರ್ಥ ಆಗಂಗ್ ಹೇಳಿ ನೋಡೋಣ ಸರ್. ಫಸ್ಟ್ ನಾವು 6 ಚುಕ್ಕಿ ಅಂತ ಹೇಳಿ ಕಲ್ಸಿರ್ತಾರ್ರಿ ನಮ್ ಸರ್. ಆ ನಂತರ ನಮ್ಗ ಹೀಗೆ ಅಂತ ಹೇಳಿ ನಂಬರ್ 1, ಆ ನಂಬರ್ 3, 4, 5, ಈ ನಂಬರ್ 2, 4 ಚುಕ್ಕಿಗಳಂತ ಹೇಳಿ ಕೊಟ್ಟಿರ್ತಾರ ಸರ್. ಆಮೇಲೆ ನಮ್ಗ ಅವನ್ನ ಕಲ್ಸಿ ಇದನ್ನ ಹೆಂಗ್ ಓದ್ಬೇಕು ಅನ್ನೋದನ್ನ ನಮ್ ಸರ್ ನಮ್ಗೆ ಕಲ್ಸಿಕೊಟ್ಟಿದ್ದಾರೆ. ಒಂದು ಚುಕ್ಕಿ ಇದ್ರ ಏನರ್ಥ? ನಂಬರ್ ಅಂತ. 2 ಚುಕ್ಕಿ ಇದ್ರ ಅದು ಆಗ್ಬಿಡುತ್ತೆ ಸರ್. ಆಕೈತಿ. ಆಗ ಏನಂತೀರಿ? 3, 4, 5. ಈಗ ಓದಿದ್ದಾಯ್ತಲ್ರಿ, ಇದು ಬ್ರೈಲ್ ಲಿಪಿ ಓದಾಕ ಇರ್ತಕ್ಕಂಥದ್ದು. ಇದು ಬರೆಯೋದಿದು ಬ್ರೈಲ್ ಲಿಪಿ ಒಳಗಡೆ ಬರೀತಾರೆ. ಇದೇನವ ಇದು 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 ಎಕ್ವಿಪ್ಮೆಂಟ್ ಏನ್ ಹೇಳಿದ್ರು? ಇದು ಸರ್ ನಮ್ದು ಬ್ರೈಲ್ ಸ್ಲೇಟ್ ಅಂತ ಸರ್. ಇದರಲ್ಲಿ 6 ಚುಕ್ಕಿ ಇರ್ತಾವ್ರಿ ಸರ್. ಅದ್ರಲ್ಲಿ ನಮಗೆ ಫಸ್ಟ್ ನಮಗೆ ಡಾ ಹೊಡಕ್ ಕಲಿಸ್ತಾರ ಸರ್. ಅದ್ರಲ್ಲಿ 6 ಚುಕ್ಕಿ ಇರ್ತಾವಲ್ರಿ ಸರ್, ಡಾ ಹೊಡಕ್ ಕಲಿಸ್ತಾರ ಸರ್. ಆಮೇಲೆ ಬರ್ತಾ ಸರ್ ಆಮೇಲೆ ಕಡೆಗೆ ಆಗುತ್ತೀರಿ ಸರ್ 1 ಚುಕ್ಕಿ ಸರ್. ಆಮೇಲೆ ಒಂದ್ ಸ್ಪೇಸ್ ಬಿಟ್ಟು ಸರ್ 3, 4, 5 ಆಗುತ್ತೀರಿ ಸರ್. ಈ ತರ ಬರೀತಾವ್ರಿ ಸರ್. ಈಗ ನೀವ್ ಏನಾದ್ರು ಹೇಳಿದ್ರೆ ಸರ್ ನಾವ್ ಈಗ ಬರ್ತದ ರವಿ. ಹಾ ಸರ್, ಆಯ್ತ್ರಿ. ಮತ್ತೇನಾದ್ರು ಹೇಳ್ರಿ ಸರ್? ಇಷ್ಟ? ಹಾ ರೀ ಸರ್. ನಿನ್ನ ಹೆಸರು ಬರೆಯುವ. ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ನೀನು? ಸರ್ 6 ವರ್ಷ ಆಯ್ತ್ರಿ ಸರ್. ಈಗ ಏನ್ ಕೆಲಸ ಮಾಡ್ತಿ? ಸರ್ ಇವಾಗ ಬಹದ್ದೂರ್ ದೇಸಾಯಿ ಮೋಟರ್ಸ್ ಅಲ್ಲಿ ಸರ್ ಟೆಲಿಕಲರ್ ಆಗಿ ವರ್ಕ್ ಮಾಡ್ತೀನಿ. ಆಮೇಲೆ ಮಾತಾಡ್ತೀನಿ ಹಂಗಂದ್ರ. ಮತ್ತೇನಾದ್ರು ಬರೀಬೇಕು ಸರ್? ಈಗ ಇದು ಪ್ಲೇಟ್, ಹಾ ರೀ ಸರ್. ಕೆಳಗಡೆ ಇರೋದು ಪೇಪರ್ ಸರ್. ಹೆಂಗ್ ತೆಗಿತೀರ ಅದನ್ನ? ಸರ್. ಓ, ಅಂದ್ರೆ ಇದನ್ನ ಉಲ್ಟಾ ಇಟ್ಟು ಬರೆದಿರ್ತೀರಿ. ಆಮೇಲೆ ತಗ್ಗಿ ಮೇಲೆ ಸರ್ ಸೀದಾ ಆಗುತ್ತೆ. ಸೀದಾ ಇಟ್ರೆ ಓದೋದು ಅಂತ. ಸೊ ಮ್ಯಾಲಿರೋದು ನನ್ನ ಹೆಸರ? ಸರ್ ಇದು ಈರಮ್ಮ ಅಂತ ಇದೆ ಸರ್. ಇದು ಈರಮ್ಮ. ಇಲ್ಲಿ ಸರ್ ರವಿ ಅಂತ ಇದೆ ಸರ್. ಆಮೇಲೆ ಈರಮ್ಮ ಅಂತ ಇದೆ. ಇಲ್ಲಿರೋದು ರವಿ, ಇಲ್ಲಿರೋದು ಈರಮ್ಮ. ಸರ್ ನಮ್ದು PUC ಡಿಗ್ರಿ ಎಲ್ಲ ಇಲ್ಲೇ ಮುಗ್ದಿತ್ತು ಸರ್. ಈಗ ಬಹದ್ದೂರ್ ದೇಸಾಯಿ ಮೋಟರ್ಸ್ ಅಲ್ಲಿ ಸರ್ ಟೆಲಿಕಲರ್ ಆಗಿ ವರ್ಕ್ ಮಾಡ್ತೇನೆ ಸರ್. ನಿನ್ನಂಗ ಇದ್ದವ್ರಿಗೆ ನೀನ್ ಏನ್ ಹೇಳಕ್ ಇಷ್ಟಪಡ್ತೀನಿ? ಅವರು ಧೈರ್ಯ ಮಾಡ್ಕೊಂಡು ಮುಂದೆ ನಡಿಬೇಕು ಸರ್. ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ. ಬ್ರೈಲ್ ಲಿಪಿ ಒಳಗಡೆ ಓದೋದ್ ನೋಡಿದ್ರಿ, ಆಮೇಲೆ ಬರೆಯೋದು ನೋಡಿದ್ರಿ, ಹೌದಲ್ಲ? ಚೆಸ್ ಆಡ್ತಾರ ಅವ್ರು. ಹೆಂಗ್ ಆಡ್ತಾರ ಅಂತ ತೋರಿಸ್ತೀನಿ ಬೇರೆ. ನೋಡ್ರಿ, ಇದು ಚೆಸ್ ಮನಿಯಾ? ಇದ ಚೆಸ್ ಬೋರ್ಡ್ ಹೌದಲ್ಲ? ಇದ್ರಾಗ ನಿಮ್ಗೆ ವೈಟ್ ಹೆಂಗ್ ಗೊತ್ತಾಕೈತಿ, ಬ್ಲಾಕ್ ಹೆಂಗ್ ಗೊತ್ತಾಕೈತಿ?
ಚುಕ್ಕಿ ಮೇಲೆ ಕಂಡಿಡ್ತಾರೆ ಇದು ಚುಕ್ಕಿದ್ರ ವೈಟ್ ಸರ್. ಬ್ಲ್ಯಾಕಿಗೆ ಚುಕ್ಕಿರಂಗಿಲ್ಲ ತೋರ್ಸ್ರಿ. ಇದು ಚುಕ್ಕಿ ಇರುತ್ತೆ ಹಾ ಚುಕ್ಕಿಲ್ಲ. ರಾಜ ಮಂತ್ರಿ ಅವನ್ನೆಲ್ಲ ಹೆಂಗ್ ಗೊತ್ತಾಕೈತಿ? ಇದು ಕುದುರೆ ಸರ್. ಹಾ ಇದು ಒಂಟೆ ಸರ್. ಹಾ ಇದು ಆನೆ ಸರ್. ಹಾ ಇದು ಸೈನಿಕ್ ಸರ್. ಹಾ ಇವು ಸೈನಿಕ್ ಸರ್. ಸೇಮ್ ಈ ತರ ಒಂಟಿ ಸೈನಿಕ್ ಇದೆ ಸರ್. ಇದು ಒಂಟಿ ಸರ್. ಬಹಳ ದೂರದಿಂದ ಬಂದಿಲ್ಲವ. ಎಷ್ಟು ವರ್ಷ ಆಯ್ತು ನೀ ಬಂದು? ನಾ ಬಂದ್ 5 ವರ್ಷ ಆಯ್ತು ಸರ್. ಇಲ್ಲಿಗೆ ಏನ್ ಮಾಡ್ತಿ ಕೆಲಸ? ನಾನು ಡಿಗ್ರಿ ಫೈನಲ್ ಇಯರ್ ಓದ್ತೀನಿ. ಎಲ್ಲಿ, ಯಾವ ಕಾಲೇಜ್? BAJS ಕಾಲೇಜ್. BAJS ಕಾಲೇಜ್. ಈರಮ್ಮ ಮತ್ತೆ ಇವರು ಉಮಾಶ್ರೀ ಇಬ್ರು ಸೇರಿ ಚೆಸ್ ಆಡ್ತಾರ. ಒಂದ್ ರೌಂಡ್ ನೋಡೋಣ ಹೆಂಗ್ ಆಡ್ತಾರ. ಮಂತ್ರಿ ಕಾಣೆಯಾಗಿದ್ದಾನೆ. ಸಿಕ್ಕ ಮಂತ್ರಿ ಸಿಕ್ಕ. ಒಂದಿನ ಅರ್ಜೆಂಟ್ ಆಗಿತ್ತು ಅನ್ನೋ ಸ್ಥಿತಿ ಎಲ್ಗೂ ಯುದ್ಧ ಮಾಡೋ ಟೈಮ್ನಾಗು ಅವ್ನ್ಗೆ ಅರ್ಜೆಂಟ್ ನೋಡುವ. ಸ್ಟಾರ್ಟ್ ಮಾಡ್ರಿ. ಹೆಂಗ್ ಆಡ್ತೀರಿ ಈಗ? ಫಸ್ಟ್ ನಾನು ಆಡ್ಲ. ರಣರೋಚಕವಾಗಿ ನಡೆದಂತ ಯುದ್ಧದಲ್ಲಿ ಈರಮ್ಮ ಮತ್ತೆ ಉಮಾಶ್ರೀ ಭಯಂಕರ ಕಾಳಗ ನಡೆದಿದೆ. ಸೈನಿಕರ ತಲೆದಂಡಗಳು ಉಭಯ ಸೈನ್ಯದಲ್ಲಿ. ನಿಮಗೂ ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಒಳಗಡೆ ಇದಕ್ಕೆ ಆಡಕ್ ಅವಕಾಶ ಕೊಡ್ತಾರ? ಕೊಡ್ತಾರೆ ಸರ್. ಕೊಡ್ತಾರ. ಇವತ್ತಿನ ಆಟದಾಗ ಉಮಾಶ್ರೀ ಅವ್ರು ಗೆದ್ದಾರ. ರಾಜನ್ ನೋಡ್ಬಿಟ್ರು. ರೀಲ್ಸ್ ನಾವ್ ಅಷ್ಟ ಮಾಡ್ಬೇಕೇನ್ರಿ? ನಮಗಿಂತ ಅದ್ಭುತವಾಗಿ ಇಲ್ಲಿ ಮಾಡ್ತಾರ ನೋಡ್ರಿ. ಈಗ ರೀಲ್ಸ್ ಮಾಡ್ತೀಯ ಒಂದ? ಮಾಡ್ಬೇಕು. ನೀನ ಹೇಳ್ತಿ ಅಲ್ವೇ ಒಗಟ್ರು ನೀನ ಹೇಳ್ತಿ ಉತ್ತರ ಅವ್ರಿಗೆ ಗೊತ್ತಾಗ್ಬಾರ್ದು ಹಂಗ ಹೇಳ. ಹಸಿರು ಬಟ್ಟಲ್ದಾಗ ಅವಲಕ್ಕಿ ಅದಾವು, ಅದೇನು ಹೇಳ್ರುವ? ಹಸಿರು ಬಟ್ಟಲ್ದಾಗ ಅವಲಕ್ಕಿ ಅದಾವ ಅಂತ. ಅಲ್ಲ ಅಲ್ಲ, ನೀವು ಅದನ್ನ ತಿಂತೀರಿ. ಓ ಸೂಪರ್. ಮತ್ತ ಗಿಡ್ಡ ಹುಡುಗ ಶೆಡ್ ಹೊಡೆದು ಹೋಗ್ಯಾನ. ಏನ್ ಬೇ? ಬಾರ್ಕೋಲು. ಲಾಲ ಲಾಲರೆ ಗೋಲ ಗೋಲರೆ ತಯಂ ತಕಂ ತೈ. ಯಾರಿಗೂ ಗೊತ್ತಿಲ್ಲ ಅಂತ ಸರ್. ಒಳ್ಳು ಒಣಗಿ ಮೆಣಸಿನ್ಕಾಯಿ. ಹೆಂಗ? ಲಾಲ್ ಅಂದ್ರ ಮೆಣಸಿನ್ಕಾಯಿ ಸರ್. ಹಾ ಗೋಲ್ ಅಂದ್ರ ಒಳ್ಳು ಸರ್. ಒಳ್ಳಿನಾಗ ಹಾಕ್ತಾರಿಲ್ಲ ಸರ್. ಹೌದು. ತಯಂ ತಕಂ ತೈ ಅಂದ್ರ ಹುಣಕಿ ಗುಟ್ಟದ್ ಸರ್. ಓ ಇಷ್ಟೇ ಹುಡುಗ ಇಲ್ಲಿ ತನಕ ಹೋಗ್ತೈತಿ. ಯವ್ವ ಏನ ಹೇಳದ್ಲು. ಅಲ್ಲ ಇಷ್ಟೇ ಹುಡುಗ ಇರ್ತೈತಿ. ದೆಹಲಿ ತನಕನೂ ಹೋಗ್ ಬರ್ತೈತಿ. ಅದೊಡ್ತಿರ್ತೈತಿ. ಅಲ್ಬೇ ಇಷ್ಟೇ ಹುಡುಗ ಡೆಲ್ಲಿ ತನಕ ಹೋಗಿ ಬರ್ತೈತೆ. ಹಾ ಸರ್, ಹೋಗ್ ಬರ್ತೈತಿ. ಯಾರಿಗಾರ ಗೊತ್ತೈತೆನ? ಯಾರಿಗೆ ಗೊತ್ತಿಲ್ಲ ಅಂತ. ಇವಾಗಿನ ಕಾಲಾಗ ಯೂಸ್ ಮಾಡ್ತಿರ್ಲಿಲ್ಲ ಅದು, ಅವಾಗಿನ ಕಾಲಾಗ ಯೂಸ್ ಆಗ್ತಿತ್ತು. ಪೋಸ್ಟ್. ಓ ಬಾವಿ ಬಾವಿಯಲ್ಲಿ ನೀರು, ನೀರಿನ ಬಳ್ಳಿ, ಬಳ್ಳಿಯಲ್ಲಿ ಹೂವು. ಏನು ಅದು? ಏನು? ದೀಪ. ತೆಗಿನನ್ ಪಾರ್ ಬಗಿ ಬಗಿ ನೋಡ್ತು. ಈ ಒಗಟಿಗೆ ಉತ್ತರನ ನೀವ ಕಮೆಂಟ್ ಮಾಡ್ರಿ. ಏನಂತ ನನಗೂ ಗೊತ್ತಿಲ್ಲ. ಇವರು ನನ್ನ ಸ್ನೇಹಿತ ಪ್ರದೀಪ್ ಅಂತಂದ್ರಿ. ಇವರು ಮೂಲತಃ ದೇವರಗುಡ್ಡದ ಹತ್ರ ಒಂದ್ ಯಲ್ಲಾಪುರ ಅಂತ ಬರ್ತೈತ್ರಿ, ರಾಣೆಬೆನ್ನೂರು ತಾಲೂಕು. ಇವ್ರ ಪರಿಚಯ ಆಗಿ ನಮ್ಗೆ ಸುಮಾರು 5 ವರ್ಷ ಆತ್ರಿ. ಹಂಗ ಇಲ್ಲಿ ಹೊರಗೆ ಹೋಗಿದ್ದಾರೆ. ಆ ಸಮಯದಲ್ಲಿ ನನಗೆ ಯಾರ್ದೋ ಮೂಲಕ ನಮ್ಮ ಗುರುಗಳೊಬ್ರು ಶಶಿಕುಮಾರ್ ಪಾಂಡುಮಟ್ಟಿ ಅಂತ
ಅವ್ರದ್ದು ಕಂಪ್ಯೂಟರ್ ಶಾಪ್ ಇದೆ ರೀ. ಹ್ಮ್. ಅವ್ರದ್ದು ಶಾಪ್ ಹೋದಾಗ ಹಂಗ ಬಂದ್ರಿ ಇವ್ರು. ಅವ್ರದ್ದು ನಮ್ದು ಏನೋ ಒಂದು ಬಾಂಧವ್ಯ ಬೆಳಿಬೇಕಾಗಿತ್ತು ಏನೋ. ಇವರು ಸಹ ನಮ್ಮ ಒಬ್ಬ ಮಗ ಇದ್ದಂಗ್ರಿ. ಈಗಿನ ಕಾಲದಲ್ಲಿ ಯಾರು ನಮ್ಮನ್ನ ಮುಟ್ಟಕ್ಕ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಅಂತಾರ ಏನೋ ಅವ್ರ ಜೊತೆಗೆ ಇರೋದ್ ಬಿಡು, ಏನ್ ಜೊತೆ ಅವ್ರ ಜೊತೆ ಹೋಗೋದ್ ಬಿಡು ಅನ್ಕೊಂತಾರೆ. ಆದ್ರೆ ಇವರು 5 ವರ್ಷದಿಂದಲೇ ನಮ್ಮ 7 ಬೀಳಿನಲ್ಲಿ ಯಾವ್ದೇ ಕಷ್ಟದಲ್ಲಿ ನಂಗೆ ಒಂದು ಕಣ್ಣಾಗಿ ನಂಗೆ ಬೆಳಕಾಗಿದ್ದಾರೆ. ಬಟ್ ಇಲ್ಲಿ ಬಂದ್ಮೇಲೆ ಅವ್ರೆಲ್ಲ ನೋಡಿದ್ರೆ ನಾವು ಅವ್ರಕ್ಕಿಂತ ಎಷ್ಟೋ ಹಿಂದಿದೀವಿ ಅಂತ ಅನ್ಸುತ್ತೆ. ಟೆಕ್ನಾಲಜಿ ಒಳಗೆ ನಾರ್ಮಲ್ಸ್ ಎಲ್ಲ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಸೊ ಇವರೆಲ್ಲ ಫೋನ್ ಪೇ ಮಾಡೋದಿರ್ಬೋದು, ಮತ್ತೆ ಕಂಪ್ಯೂಟರ್ ವರ್ಕ್ ಮಾಡೋದಿರ್ಬೋದು, ಫೋನಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವರೇ ಹೇಳ್ತಾರೆ. ನಾವ್ ಹೇಳೋದ್ ಬೇಡ, ಎಲ್ಲ ಮಾಹಿತಿಯನ್ನು ಕೂಡ ಇವರೇ ಹೇಳ್ತಾರೆ. ಇವರೆಲ್ಲ ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗ್ಬೇಕಾಗುತ್ತೆ. ಎಲ್ಲರೂ ಇನ್ಸ್ಪೈರ್ ಆಗಿ ತಮ್ಮ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನ ಕಲಿಬೇಕಂದ್ರೆ ಒಂದಿನ ಇವ್ರ ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಇದು ಒಂದು ನಮ್ಮ ಸಂಸ್ಥೆ ಕುರಿತು ಮತ್ತು ನಮ್ಮ ಕುರಿತು ಒಂದು ಪರಿಚಯ ಸರ್. ಇದು ಯಾರಾದ್ರೂ ನಾವಿಲ್ಲಂತ ಟೈಮ್ನಲ್ಲಿ ಬಂದಾಗ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡಕ್ಕಾಗಲ್ಲ ಅನ್ಕೊಂಡು ಇದನ್ನ ಹಾಕಿಸಿರಿ. ಹಾಕ್ಸಿದ್ದೇವೆ ಸರ್. ಇದ್ರಾಗ ನಮ್ದು ಸ್ವಲ್ಪ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಇದುವರೆಗೂ ಏನೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡಿದೆ ಅದನ್ನ ಹಾಕಿದ್ದೇವೆ ಸರ್. ಇದ್ರಾಗ ನಮ್ದು ಪ್ರತಿಯೊಂದು ಮಾಹಿತಿ ಇದೆ ಸರ್. ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದೀವಿ, ಯಾವ ತರ ಸಾಮಾಜಿಕ ಸೇವೆಯನ್ನ ಮಾಡುವುದರಲ್ಲಿ ಸಂಸ್ಥೆಯನ್ನ ವರ್ಗಗೊಳಿಸಿದ್ದೀವಿ ಅನ್ನೋದ್ರೆ ಇದ್ರಾಗ ತೋರಿಸಿ ಸರ್. ಇದು ಆಶ್ರಮದ ಕಿಚನ್ ಎಷ್ಟು ಏನು ಮನೆ ವಾತಾವರಣ ಐತಂದ್ರೆ ಹಂಗೆ ಐತಿ. ಇವ್ರಿಗೆಲ್ಲರಿಗೂ ಅನ್ನಪೂರ್ಣೇಶ್ವರಿ ಅಂತಂದ್ರೆ ಇಲ್ಲಿ ನಮಸ್ಕಾರ ಯಾಕಾರ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಇದನ್ನ ಮಾಡಕ್ತೀರಿ ನೀವು ಅಡಿಗೆ? 5 ವರ್ಷ ಆತ್ರಿ ಸರ್. 5 ವರ್ಷದಿಂದ ಅಡಿಗೆ ಮಾಡಕ್ತೀರಿ. ಏನೇನ್ ಮಾಡ್ತೀರಿ ಅಡಿಗೆ? ವಾರಕ್ಕೆ ಒಂದ್ಸಲ ಪಡ್ಡು ಇರ್ತೈತ್ರಿ, ದಾಸ್ ಇರ್ತೈತಿ ಸರ್, ಇಡ್ಲಿ ಇರ್ತೈತ್ರಿ, ಮತ್ ಪುಳಿಯೋಗರೆ ಇರ್ತೈತ್ರಿ ಸರ್, ಚಿತ್ರಾನ್ನ ಇರ್ತೈತ್ರಿ, ಟಮಾಟಿ ಬಾತ್ ಇರ್ತೈತ್ರಿ. ಬೆಳಗ್ಗೆ ನಾಷ್ಟ ಆತ್ ಸರ್. ಮಧ್ಯಾಹ್ನ ಡೈಲಿ ಅನ್ನ ಸಾರು ಪಲ್ಯ ಇರ್ತೈತ್ರಿ. ನೈಟ್ ಚಪಾತಿ ಇರ್ತೈತಿ ಸರ್, ಚಪಾತಿ ಪಲ್ಯ ರೀ. ವಾರದಾಗ 2 ಸಲ ರೊಟ್ಟಿ ಇರ್ತೈತಿ ಸರ್. ಒಂದು ತಿಂಗಳಿಗೆ ಕಿರಾಣಿ ಅಂತ ಬಂದಾಗ ಸರ ಸಕ್ರಿ, ಚಹಾ ಪುಡಿ, ತೊಗರಿ ಬೇಳೆ, ಮತ್ತ ಖಾರ ಪುಡಿ, ಮಡಕೆ ಕಾಳು, ಹೆಸರು ಕಾಳು, ಅವಲಕ್ಕಿ, ಉಪ್ಪಿಟ್ಟು ರವೆ, ಇಡ್ಲಿ ರವೆ, ಆಮೇಲೆ ಶಾವ್ಗಿ, ಅವಲಕ್ಕಿ, ಚಪಾತಿ ಹಿಟ್ಟು ಸರ, ಉಪ್ಪಿನಕಾಯಿ ಡಬ್ಬಿ ಸರ, ಆಮೇಲೆ ಇದೆ ಸರ ಪುಳಿಯೋಗರೆ ಪೌಡರ್, ಉದ್ದಿನ ಬೇಳೆ, ಪುಟಾಣಿ, ಶೇಂಗಾ, ಇವು ಎಲ್ಲಾ ಸೇರಿದ್ರೆ ಸರ ಸುಮಾರು ಒಂದು 18ರಿಂದ 20 ಸಾವಿರ ಕಿರಾಣಿದ ಸರ್. ಒಂದ್ ತಿಂಗಳಿಗೆ? ಹ್ಞೂ ಸರ್. 30-35 ಐಟಮ್ ಬರ್ತಾವ ಸರ್. ಅವು ಅಷ್ಟಕ್ಕೆ ಸರ್. ಮತ್ತ ಜೋಳ ಒಂದು 50 kg ಬೇಕು ಸರ್ ಒಂದ್ ತಿಂಗಳಿಗೆ. ಹ್ಞೂ ಸರ್, ಅಷ್ಟು ಬೇಕು ಸರ್. ಆಮೇಲೆ ಇದು ಮಾಡಿರ್ತಾರೆ ಸರ್, 15 ದಿನ ಒಂದ್ಸಲ ಹೋಳಿಗೆ ಮಾಡಿಸ್ತೀವಿ ಸರ್. ನಮ್ಮಲ್ಲಿ ನಾನ್ ವೆಜ್ ಇಲ್ರಿ ಸರ್. ಚಿಕನ್, ಮೊಟ್ಟೆ ಗಿಟ್ಟೆ ಇಲ್ಲ ಸರ್. ಬಟ್ ಹೊರಗಿಂದ ಅವ್ರಿಗೆ ತರಿಸ್ಕೊಡ್ತೇವೆ ಸರ್. ಒಂದ್ಸಲ ಹೊರಗಿಂದ ತರಿಸ್ಕೊಡ್ತೇವೆ ಸರ್. ಮೇಲೆ ಅವ್ರಿಗೆ ತಿನ್ನೋಕೆ ಅವಕಾಶ ಐತಿ, ಅಲ್ಲಿ ತರಿಸ್ಕೊಡ್ತೇವೆ ಸರ್. ಇಲ್ಲಿ ಮಾಡೋದಿಲ್ರಿ. ಆಮೇಲೆ ಗ್ಯಾಸ್ ತಿಂಗಳಿಗೆ 2 ಗ್ಯಾಸ್ ಬೇಕು ಸರ್. ಅವ್ರಿಗೆ ಗೀಸರ್ ಇದೆ ಸರ್, ಬಿಸಿನೀರಿಗೆ ಗೀಸರ್. ಗೀಸರ್ ಇದೆ ಸರ್. ಅವ್ರಿಗೆ ಬಿಸಿನೀರಿನ ವ್ಯವಸ್ಥೆನೂ ಮಾಡಿದೀವಿ ಸರ್. ಮೊದ್ಲೇ ಸುಮಾರು ಕರೆಂಟ್ ನೀರಿನ ಬಿಲ್ ಸೇರಿದ್ರೆ ಒಂದು 2-2.5 ಸಾವಿರ ಬರ್ತದೆ ಸರ್. ಗೀಸರ್ದು ನೀರಿನ ಎಲ್ಲ ಸೇರಿದ್ರೆ ಅದೊಂದು ಬಾಡಿಗೆ 12 ಸಾವಿರ ಸರ್. ಇದು ಬಾಡಿಗೆ 12 ಸಾವಿರ ಐತೇನ್ರಿ? ಆಮೇಲೆ ಈ ಮಕ್ಕಳು ಸ್ಕೂಲ್ ಕಾಲೇಜಸ್ ಹೋಗಕ ಆಟೋ ಮಾಡಿದ್ದೇನೆ ಸರ್. ಅದೊಂದು 6-7 ಸಾವಿರ ಬರ್ತದೆ ಸರ್. ಆಮೇಲೆ ತರಕಾರಿಗೆ ಸುಮಾರು ಒಂದು 4ರಿಂದ 5 ಸಾವಿರ. ಇತ್ತೀಚೆಗೆ ರೇಟ್ ಸ್ವಲ್ಪ ಜಾಸ್ತಿನೇ ಆಗಿದೆ ಸರ್. ಒಮ್ಮೆ ಹಾಸ್ಪಿಟ್ಲ್ ಅಂತ ಬಂದ್ರಂದ್ರ ಒಂದ್ 4-5 ಜನಕ್ಕಾದ್ರೂ ಹುಷಾರಿಲ್ದಂಗ ಆಗ್ತದೆ ಸರ್. ಅದೊಂದು ಸುಮಾರು ಒಂದು 5-6 ಸಾವಿರ ರೂಪಾಯಿ ತಿಂಗಳಿಗೆ ಫಿಕ್ಸ್ ಸರ್. ಅದು ಆಸ್ಪತ್ರೆ ಖರ್ಚು ಸರ್. ಆಮೇಲೆ ಏನಾರು ಇದ್ದೇ ಇರ್ತದೆ ಸರ್. ಅಲ್ಲಿ ಅದು ಈಗ ಏನಾರ ಮತ್ತೆ ಎಕ್ಸ್ಪೆನ್ಸ್ ಇರ್ತಾವಲ್ಲ ಸರ್. ಡೈಲಿ ಹಾಲು ಕೊಡ್ತೀವಿ ಸರ್ ಮಕ್ಕಳಿಗೆ. ಅದೊಂದು ಡೈಲಿ 3 ಲೀಟರ್ ಹಾಲು ಸರ್. ತಿಂಗಳಿಗೆ ಒಂದು 6-7 ಸಾವಿರ ಅದು ಬರ್ತದೆ ಸರ್. ಸುಮಾರು ಒಂದು 80ರಿಂದ 90 ಸಾವಿರ ಖರ್ಚು ಇದೆ ಸರ್. 80ರಿಂದ 90 ಸಾವಿರ ಖರ್ಚು ಐತಿ ನಿಮ್ಗ ಇದನ್ನ ನಡ್ಸೋದಕ್ಕ? ಇದೆ ಸರ್. ಇದು ಸ್ಟೋರ್ ರೂಮ್ ಏನ್ರಿ? ನಮ್ಗೆ ಇದು ಮೇನ್ ರೋಡ್ಗೆ ಇರೋದ್ರಿಂದ ಸರ್ ಏನ್ ಬೇಕು ಮನಸ್ಸಿಲ್ಲ. ಒಳಗಡೆ ಹೋದ್ರ ಮತ್ತೆ ನಿಮ್ಗೆ ಆಟೋ ಅದು ಇದು ಎಲ್ಲ ಅಂದೇವೇ ಇದೆ ಸರ್. ಎಲ್ಲ ಪರಿಚಯ ಆಗ್ಬಿಟ್ಟಾರ ಸರ್. ಇಲ್ಲೇ ಫಸ್ಟ್ ಟೈಮ್ ತಗೊಂಡಿದೀವಿ ಇದನ್ನ ಬಿಲ್ಡಿಂಗ್. ಹಂಗಾಗಿ ಇದು ಸ್ವಲ್ಪ ನಾವು ಬಂದಾಗಿಂದ ಅನ್ನ ಹಾಕೈತಿ ಇದು ಅಂತಂದ ಒಂದು ಇದರಿಂದ ಇದನ್ನ ಆಗ್ತಾ ಇಲ್ಲ ಸರ್. ಇದು ಈಗ ಮಕ್ಕಳಿಗೆ ಓದ್ಸಾಕ ಬರ್ಯಾಕ ಆ ಬ್ರೈಲ್ ಪೇಪರ್, ಆ ಟೂಲ್ಸ್ ಸರ್ ಅದು ರೇರ್ ಸರ್ ಇಲ್ಲಿ ಸಿಗೋದು.
ನಾವು ಬೆಂಗಳೂರಿಗೆ ಹೋದಾಗ ತಗೊಂಡ್ಬರ್ತೇವೆ ಸರ್ ಅವನ್ನ. ಹಾ. ಅಲ್ಲಿ HSR ಲೇಔಟ್ ಅಂತ ಸಿಗ್ತೇವೆ ಸರ್ ಅವ. ಹಾ. ಬೆಂಗಳೂರಿಂದನ ಅದನ್ನ ತಗೊಂಡ್ಬರ್ತೇವೆ ಸರ್. ಒಂದ್ಸಲ ಹೋದಂದ್ರ ಒಂದ್ ತಿಂಗಳಿಗೆ ಆದಷ್ಟು ತಗೊಂಡ್ಬಂದು ಇಟ್ಕೊಂಡಿರ್ತೇವೆ ಸರ್. ಒಂದ್ ತಿಂಗಳಿಗೆ ಆಗೋಷ್ಟು. ತಿಂಗಳಿಗೆ 2 ತಿಂಗಳಿಗೆ ಆಗಷ್ಟು. ಈ ಕೆಲವೊಮ್ಮೆ ಇಲ್ಲಿ ಗಿರ್ತಡೆಗೆ ಅಂತ ಬರ್ತಾರ ಸರ್. ಅವ್ರದ್ದು ಆನಿವರ್ಸರಿ ಬರ್ತಡೇ ಮಾಡಾಕ ಇಂತ ಮಕ್ಕಳ ಜೊತೆ ಕೇಕ್ ಕಟ್ ಮಾಡಿ ಇಲ್ಲೇ ಮಾಡ್ಕೊಡೋಣ ಅಂತ ಬರ್ತಾರ ಸರ್. ಅವ್ರ ಕೈಲಿ ಆದಷ್ಟು ಏನಾದ್ರು ಮಾಡ್ತಿರ್ತಾರ ಸರ್ ಸೇವೆ. ಆತರ ಮಾಡ್ತಾ ಇದೆ ಸರ್. ಸರ್ ಈಗ ಏನಿಲ್ಲ ಅಂದ್ರೂ ನೀವು ಒಂದ್ ತಿಂಗಳಿಗೆ ಹೆಚ್ಚು ಕಡೆ 1 ಲಕ್ಷ ಖರ್ಚಾಕೈತಿ ಸರ್. ಹೆಂಗ ರೆವಿನ್ಯೂ ಹೆಂಗ ನಿಮಗಿದು? ಏನಿಲ್ಲ ಸರ್, ನಮ್ದು ಅದೇ ಸರ್ ದೇವ್ರ ಕೃಪೆ, ನಮ್ದು ದೇವರ ಆಶೀರ್ವಾದ. ದೇವ್ರ ನಾವಿಲ್ಲ, ನಮ್ ದೇವ್ರ ಏನ್ ಕೈ ಹಿಡ್ದಾನ ಸರ್. ಯಾವ್ದೋ ಒಂದು ರೂಪದಲ್ಲಿ ಮಾತ್ರ ದೇವ್ರ ನಮ್ಮನ್ನ ನಡೆಸ್ತಾ ಇದ್ದಾನ. 9 ವರ್ಷ ಸರ. ಎಂದಿಗೂ ಕಷ್ಟ ಬಂದಿರ್ಬೋದು ಸರ, ಅತಿಯಾದಂತ ಕಷ್ಟ ಬಂದಿಲ್ಲ. ಸಹಜ ಮನುಷ್ಯನಿಗೆ ಸ್ವಲ್ಪ ಕಷ್ಟ ಇರಲೇಬೇಕು. ಅದ್ರ ಎಕ್ಸ್ಪೆನ್ಸ್ ಒಳಗೆ ನಮ್ಗೆ ಯಾವ್ದೋ ತೊಂದರೆ ಆಗಿಲ್ಲ ಸರ್. ಬರ್ತಾರೆ ಸರ ನಮ್ಗೆ ಹಚ್ಕೊಂಡಂತ ಜನಗಳು, ನಮ್ಮನ್ನ ನೋಡಿದ್ರು. ನಾನು ಬ್ಲೈಂಡ್ ಅಲ್ಲ ಸರ, ಕೆಲವ್ರು ಅದನ್ನ ನೋಡೇ ಖುಷಿ ಆಗ್ಬಿಡ್ತಾರ ಸರ್. ನೋಡಪ್ಪ ಅವ್ರು ಕಣ್ಣಿಂದ ಇದ್ರು ಮಾಡ್ತಾ ಇದಾರೆ, ನಾ ಮಾಡ್ತಾ ಇರೋಂತ ಸೇವೆ ದೊಡ್ಡದಲ್ಲ, ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಮಾಡುವಂತವ್ರು ಇದಾರೆ ಸರ್. ಆ ತರ ಸ್ಥಾನಮಾನದಲ್ಲಿ ಇದಾರೆ ಸರ್. ಈಗ ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮ್ ಅಂತ ಏನ್ರ ಐತೆ ನಿಮ್ಗೆ? ಪರ್ಮನೆಂಟ್ ಅನ್ನೋದು ನಮ್ಗೆ ಗೌರ್ಮೆಂಟ್ ಏನಿಲ್ಲ ಸರ್ ಅನುದಾನ. ನಮ್ಗ ಪರ್ಮನೆಂಟ್ ಅಂದ್ರೆ ಈಗ ನಮ್ಗೆ ಹೆಲ್ಪ್ ಮಾಡೋರ ಪರ್ಮನೆಂಟ್ ಅವರ ಒಂಥರ ಗೌರ್ಮೆಂಟ್ ಇದ್ದಂಗೆ. ಒಂದ್ 7 ಜನ ಇದಾರೆ ಸರ್. 5 ರಿಂದ 7 ಜನ ಅದಾರ. ಅವ್ರು ನಮ್ಗೆ ಯಾವ ಟೈಮ್ ಅಲ್ಲಿ ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ ಮಾರ. ಬಹಳ ಅಂದ್ರ ಬಹಳ ಇದು ಮಾಡ್ತಾರ. ಆಮೇಲೆ ಅವ್ರ ಹೆಸರು ಅವ್ರೆಲ್ಲ ಅದನ್ನ ಪ್ರಚಾರ ಪಡಿಸ್ಕೊಳ್ಳಲ್ಲ. ಅವ್ರಿಗೆ ಏನ ದೊಡ್ಡ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇಲ್ಲ ಸರ್. ಅವ್ರಿಗೆ ಏನ್ ಕಂಪನಿಯವರು, ಕೃಷಿ ಕಾರ್ಮಿಕರವರು ಕೃಷಿ ಮಾಡ್ಕೊಂಡ ಅವ್ರ ಜೀವನ, ಅದ್ರಾಗ ಅವ್ರದ್ದು ಸೇವೆ ದೊಡ್ಡದು ಸರ್. ಅಲ್ಲ, ನೀವು ಗೌರ್ಮೆಂಟ್ ಆಗ್ಲಿ ರಾಜಕಾರಣಿಗಳನ್ನ ಅಪ್ರೋಚ್ ಮಾಡಿಲ್ಲ? ಬಹಳ ಸರ್. ಸಂತೋಷ್ ಲಾಡ್ ಅವ್ರ ಹತ್ರ ಹೋಗಿನಿ, ವಿಜೇಂದ್ರ ಅವ್ರ ಹತ್ರ, ಲಕ್ಷ್ಮೀ ಎಲ್ಲಾ ಕಡೆನೂ ಹೋಗ್ಯಾನ ಸರ್. ಏನ್ರಿ ಅವ್ರು ಮಾಡೋಣ ಅಂತಾರ, ಆಮೇಲೆ ಅದನ್ನ ನೆಗ್ಲಿಜೆನ್ಸ್ ಮಾಡ್ಬಿಡ್ತಾರ. ಸುಮಾರು ಕಡೆ ಹೋಗಿದ್ದೇನೆ ಸರ್. ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಯಾವುದೇ ನ್ಯೂನತೆಗಳು ಇರೋದು ಸಹಜ. ನಾವು ಎಷ್ಟೊಂದು ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಅಷ್ಟು ಮತ್ತೊಬ್ಬರಿಗೆ ಉಪಕಾರಿ ಆಗ್ಬೇಕು. ಮತ್ತೊಬ್ಬರಿಗೆ ಆಗಕ್ಕಾಗಿಲ್ಲ ಅಂದ್ರೂ ನಮ್ ಪಾಡಿಗೆ ನಾವು ಚೆನ್ನಾಗಿರ್ಬೇಕು. ಯಾವುದೇ ಸವಾಲುಗಳು ಬಂದ್ರು ಅದನ್ನ ಎದುರಿಸುವಂತ ಒಂದು ಶಕ್ತಿಯನ್ನ ದೇವರು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರ. ಅದನ್ನ ಎದುರಿಸ್ಕೋಬೇಕು. ಯಾವ್ದಾರ ಒಂದು ಏನೋ ಒಂದು ತತ್ಕ್ಷಣದಲ್ಲಿ ನೋವು ಆದ ತಕ್ಷಣ ನನಗೆ ದೊಡ್ಡ ಇದಾಗೈತೆ ಅಂತ ಅದನ್ನ ಗಂಭೀರ ಸ್ವರೂಪಕ್ಕೆ ತಗೊಂಡ್ಕೊಂಡು ಹೋಗಿ ಬೇಡದೇ ಇರೋದನ್ನ ಮಾಡ್ಕೊಡುವಂತದ್ದು ಇತ್ತೀಚಿನ ದಿನಮಾನದಲ್ಲಿ ಬಹಳ ಮಾಡ್ತಾರ. ಆ ತರ ಮಾಡ್ಕೋಬಾರ್ದು. ಯಾಕಂದ್ರೆ ನೋಡ್ರಿಪ್ಪ, ನಾವು ಕಣ್ಣಿಲ್ಲ ಅಂದ್ರೆ ಎಷ್ಟು ಖುಷಿಯಾಗಿದ್ದೀವಿ, ದೃಷ್ಟಿ ಇಲ್ಲ ಅಂದ್ರೂ ನಾವು ಹ್ಯಾಪಿ ಆಗಿದ್ದೀವಿ ಸರ್. ನಮ್ಗೆ ಅದನ್ನ ಕೊರಗ್ಬಿಟ್ಟು ಮತ್ತೆ ಯಾವ ಕೊರಗಿಲ್ಲ. ಹಾಗಾಗಿ ಸಮಾಜದಲ್ಲಿ ಎಲ್ರು ಚೆನ್ನಾಗಿರ್ಬೇಕು, ಎಲ್ರು ಚೆನ್ನಾಗಿ ನೋಡ್ಕೊತಿರ್ಬೇಕು. ಯಾರಿಗೆ ನಿಮ್ ಕೈಲಿ ಆಗುತ್ತೆ ಅದನ್ನ ಮಾಡಿ. ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ ಪಾಡಿ ನೀವು ಚೆನ್ನಾಗಿ ನಿಮ್ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅನ್ನೋದು ಅಷ್ಟೇ ನಮ್ಮ ಆಶಯ ಸರ್. ನನ್ನ ಬರೋರು ಬಹಳ ಜನ ಅಂತಾರ ಬರ್ತಾರ ಸರ್, ಹಂಗಾಗಿ ತಿರ್ಕೊಂಡ್ರೆ ಹಿಂಗಾಗಿ ತಿರ್ಕೊಂಡ್ರೆ ಏನೇ ಇಲ್ರಿ, ಬರೀ ಒಂದು ಮಾತಿಗೆ ಏನೋ ಒಂದು ಸ್ವಲ್ಪ ದುಃಖಕ್ಕೋಸ್ಕರ ನೀವು ಹಂಗ್ ಮಾಡ್ಕೊತೀರಿ. ಜೀವನ ಪರ್ಯಂತರ ಎಷ್ಟೋ ಜನ ಕೈಕಾಲು ಇರೋದಿಲ್ಲ, ಕಣ್ಣಿರೋದಿಲ್ಲ. ಅವ್ರು ಈ ಸಮಾಜದಲ್ಲಿ ಎಷ್ಟು ಖುಷಿಯಾಗಿ ಬದುಕ್ತಾರ. ನಾವು ಇಷ್ಟೆಲ್ಲ ಚೆನ್ನಾಗಿರುವಾಗ ನಮ್ಗೆ ಖುಷಿಯಾಗಿ 2 ಪಟ್ಟು ಖುಷಿಯಾಗಿ ನೀವೆಲ್ಲ ಇರ್ಬೋದು ಅನ್ನೋದು ನಮ್ಮ ಆಶಾಭಾವನೆ ಸರ್. ನೋಡ್ರಿ ಸರ್, ಈಗ ನಾ ಹೊರಗೆ ಹೋದ್ರೆ ಸರ, ಈ ಹೊಸ ಜಾಗಕ್ಕೆ ಹೋಗ್ತೇನೆ ಸರ್ ಅಂದ್ರೆ ನಾ ಎಲ್ಲರ ಹೋಗ್ತೇನೆ ಸರ್, ನಿಮ್ಮ ಕರ್ದು ನಮ್ಗೆ ಸಹಾಯ ಬೇಕು ಸರ್. ಆದ್ರೆ ನಿಮಗ್ ಹಂಗಿಲ್ಲ ಸರ್. ನೀವು ಅನ್ಕೊಂಡ ತಕ್ಷಣ ಹೋಗ್ಬಿಡ್ಬೋದು ಸರ್. ನೀವು ಇವತ್ ನಾನು ಅಲ್ಲಿ ಯಾವ್ದೋ ಒಂದು ಕಾಟಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತೇನೆ ಸರ್, ಇವತ್ತು ಯಾರ ದೋಸ್ತರು ಬಂದಿಲ್ಲ ಅಂದ್ರೆ ನೀವು ಹೋಗ್ಬಿಡ್ತೀವಿ ಸರ್. ನಮ್ಗೆ ಹಂಗಿಲ್ಲ ಸರ್. ಒಬ್ರು ಬೇಕು ಸರ್, ಒಬ್ರು ಡಿಪೆಂಡೆಂಟ್ ನೀವೀಗ ಬೇಕು ಸರ್, ಬೇಕು. ಯಾಕಂದ್ರೆ ಸರ್ ನಮ್ಗೆ ಕಾಣಲ್ಲ, ಆದ್ರೂ ನಮ್ಗೆ ಆ ಕೊರಗ್ ಬರೋದಿಲ್ಲ ಸರ್. ಆ ಕೊರಗ್ ನಮ್ಗೆ ದೇವ್ರು ಇಟ್ಟಿಲ್ಲ ಸರ್. ಒಬ್ಬರನ್ನ ಯಾವ್ದೋ ಒಂದು ರೂಪದಲ್ಲಿ ಕಳಿಸ್ತಾರ. ಹಂಗಾಗಿ ನಿಮ್ಗೆಲ್ಲ ಭಗವಂತ ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅನ್ನೋದು ಅಷ್ಟೇ ಸರ್. ಅಂತ ಆಶ್ರಮಗಳಿಗೆ ಬರ್ರಿ. ನಮ್ದೇ ಆಶ್ರಮಕ್ಕಂತಲ್ಲ, ನಿಮ್ಗೆ ಯಾವ್ದು ಹತ್ರ ಆಗ್ತೈತಿ ಅಂತ ಆಶ್ರಮಗಳಿಗೆ ಹೋಗಿ ನೀವು ಏನ್ ಕೊಡಕ್ಕಾಗಿಲ್ಲ ಅಂದ್ರೆ ನೀವೇನ್ ಕೇಕ್ ಕಟ್ ಮಾಡ್ತಾ ಇರ್ತೀರಿ ಮನೆಯಲ್ಲಿ, ಅದೇ ಕೇಕ್ ಅನ್ನ ತೆಗೆದುಕೊಂಡು ಅಂತ ಆಶ್ರಮಗಳಿಗೆ ಹೋಗಿ ಕಟ್ ಮಾಡಿ ಅವ್ರ ಖುಷಿ ಪಡಿಸ್ರಿ. ಅವರ ಆಶೀರ್ವಾದ, ಅವರ ಒಂದು ಪ್ರೀತಿ, ಅವರ ಒಂದು ಹರಕೆ ನಿಮ್ ಹಿಂದಿರ್ತತಿ. ಅದು ಅವ್ರು ಮರೆಯೋದಿಲ್ಲ. ಜೀವನ ಪರ್ಯಂತರ ನೀವ್ ಎಲ್ಲಿ ಹೋಗಿ ಅವ್ರ ಖುಷಿ ಪಡಿಸ್ಕೊಂಡಿರ್ತೀರಿ, ಆ ಖುಷಿ ಅವ್ರ ಜೀವನ ಪರ್ಯಂತರ ನೆನಪಿನಲ್ಲಿ ಇಟ್ಕೊಂತಾರ. ಬೇರೆ ಎಲ್ಲೆಲ್ಲೇ ಹೋಗಿ ಅನ್ನೆಸೆಸರಿ ನೀವು ಎಕ್ಸ್ಪ್ರೆಸ್ ಅನ್ನ ಮಾಡಿದ್ರೆ ಅದು ಕಾಡ್ತಿರೋದಿಲ್ಲ.
ಆಗ್ಬಾರ್ದು ಆಗ್ತಾ ಇತ್ತು, ಅವುಗಳನ್ನೆಲ್ಲ ತಡೀರಿ. ಆತ್ಮೀಯ ಡೋನರ್ಸ್ ಅನ್ನೋದಕ್ಕಿಂತ ನಾ ಎಲ್ಲರಿಗೂ ತಂದೆ ತಾಯಿ ಅಂತೀನಿ, ಹೆಣ್ಮಕ್ಳಿಗೆ ತಂದೆ ಅಂತ ಕರಿತೀನಿ, ಹೆಣ್ಮಕ್ಳಿಗೆ ತಾಯಿ ಅಂತ ಕರಿತೀನಿ. ಪ್ರತಿಯೊಬ್ಬರಿಗೆ ಮೆಸೇಜ್ ಅನ್ನ ಹಾಕುವಾಗ, ಕಾಲ್ ಮಾಡುವಾಗ ತಮ್ಮೆಲ್ಲರಿಗೂ ಅನಂತ ಕೋಟಿ ಪ್ರಣಾಮಗಳನ್ನ, ಅನಂತ ಕೋಟಿ ಕೃತಜ್ಞತೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಸಂದರ್ಭದಲ್ಲಿ ಏನೇ ಕೇಳಿದ್ರು, ಅದೆಂತ ಕಠಿಣ ಪರಿಸ್ಥಿತಿ ಇದ್ದಾಗ ನಾ ಸಹಾಯ ಕೇಳಿದ್ರೆ ನೀವು ಯಾರು ಇಲ್ಲ ಅಂತಂದು ಹೇಳಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ದೇವರು ನಿಮ್ಮನ್ನ ಹೀಗೆ ಚೆನ್ನಾಗಿಟ್ಟಿರ್ಲಿ, ಹೀಗೆ ನೀವೆಲ್ಲರೂ ನಗ್ತಾ ಖುಷಿಯಾಗಿರಿ. ಮತ್ತೆ ದೇವರು ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನದಾಗಿ ಆಯುರ್ವೇದ್ಯ, ಐಶ್ವರ್ಯ, ಸಿರಿ ಸಂಪತ್ತನ್ನ ಕೊಟ್ಟು ನೀವು ಕಂಡಂತದ್ದು, ನೀವು ಅನ್ಕೊಂಡಂತಾವು ಅವೆಲ್ಲವುಗಳು ನನ್ ಸಾಗ್ಲಿ ಅಂತ ನಾ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಇಷ್ಟಾತ್ ನೋಡ್ರಿ, ಇದು ಆಶ್ರಮ ತುಂಬಾ ಅದ್ಭುತ. ಒಂದೇ ಲೈನ್ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ಕಣ್ಣಿಲ್ಲ ಅನ್ನೋ ಕೊರಗ ಇಲ್ಲ. ನಾರ್ಮಲ್ ಆಗಿ ಅವ್ರದ್ದು ಏನು ಜೀವನ ಐತಿ ಅದನ್ನ ಲೀಡ್ ಮಾಡಕತ್ತಾರ. ದಯವಿಟ್ಟು ನೋಡ್ರಿ, ಈ ಕಡೆ ಇಂಥ ಒಂದಿಷ್ಟು ಸಂಸ್ಥೆಗಳ ಕಡೆ ಕಣ್ ತೆಗೆದು ನೋಡ್ರಿ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕತ್ತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ನಾಗನಗೌಡ್ರು, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.